ಜಗತಿ ಜಗತಿ. ಜೈ ಶ್ರೀರಾಮ್. ಜಗತಿ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಹಲವಾರು ಕಲೆಗಳನ್ನು ಪ್ರವೃತ್ತಿಯಾಗಿ ಬೆಳೆಸಿಕೊಂಡು ಹಲವಾರು ಮಹಿಳೆಯರಿಗೆ ಮಾದರಿಯಾದ ಬದುಕನ್ನು ಬದುಕುತ್ತಿರುವ ಶಿರಸಿ ತಾಲೂಕಿನ ಹೆಗಡೆಕಟ್ಟ ಸಮೀಪದ ಗೊಡವೆ ಮನೆಯ ವೀಣಾ ಹೆಗಡೆಯವರ ಮನೆಯ ಅಂಗಳದಲ್ಲಿದ್ದೇವೆ. ಅವರನ್ನು ಮಾತನಾಡಿಸೋಣ ಬನ್ನಿ. ನಮಸ್ತೆ ವೀಣಾ ಹೆಗಡೆಯವರೇ, ನಮ್ಮ ಜಗತಿ ಚಾನಲ್ಗೆ ನಿಮಗೆ ತುಂಬ ಹೃದಯದ ಸ್ವಾಗತ. ನಮಸ್ತೆ ಬಿಂದು ಅವರೇ, ಧನ್ಯವಾದ ನಿಮಗೆ ನನ್ನ ಸಂದರ್ಶನಕ್ಕೆ ಬಂದಿದ್ದಕ್ಕೆ. ವೀಣಾ ಹೆಗಡೆಯವರೇ, ನೀವು ಒಂದು ಕಲೆಯಲ್ಲಿ ಪರಿಣತರಲ್ಲ ಅಂತ ನಮಗೆ ತಿಳಿಯಿತು. ಹಲವಾರು ಕಲೆಗಳನ್ನು ಒಡಗೂಡಿಸ್ಕೊಂಡಿದ್ದೀರಿ. ಒಂದು ಕಲೆ ಆಗರ ಈ ಮನೆಯಲ್ಲಿದೆ. ನಿಮ್ಮನ್ನ ಜಗತಿ ಚಾನಲ್ ಮೂಲಕ ಜನರಿಗೆ ಪರಿಚಯ ಮಾಡಿಸ್ಬೇಕು, ಮತ್ತೆ ನಿಮ್ಮಂತ ಒಂದು ಮಹಿಳೆ ಈ ತರ ಕಲೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೊಂದು ಮಹಿಳೆ ನೋಡಿದ್ರೆ ಒಂದು ಪ್ರಯತ್ನ ಮಾಡ್ಬೋದು. ಆ ದೃಷ್ಟಿಯಿಂದ ನಿಮ್ಮನ್ನು ಮಾತಾಡಿಸ್ತಾ ಇದ್ದೇವೆ. ಆಯ್ತು, ನಿಮಗೆ ಯಾವ ವಿಷಯ ಕೇಳೋದಿದೆ ಅಂತ ಕೇಳಿ. ಯಾರಿಗಾದ್ರೂ ಒಂದು ಸ್ಫೂರ್ತಿ ಆಗುತ್ತೆ ನಾ ಮಾಡಿರುವಂತಹ ಈ ಕೆಲಸ ಅಂದರೆ ನನಗೂ ತುಂಬ ಖುಷಿನೇ. ನನಗೆ ಏನು ಮಾಹಿತಿ ಗೊತ್ತಿದೆಯೋ ಅದನ್ನು ಹೇಳ್ತೇನೆ. ನೀವೀಗ ಥ್ರೆಡ್ ವರ್ಕ್ ಮಾಡ್ತೀರಾ, ಪೇಂಟಿಂಗ್ ಮಾಡ್ತೀರಾ, ತುಂಬ ಥರದ ಕಲೆಗಳು ಅಂದರೆ ಆರಿ ವರ್ಕ್ಸು, ಪೇಂಟಿಂಗು ಅದೆಲ್ಲ ಮಾಡ್ತಾ ಇದ್ದೀರಲ್ಲ. ಒಟ್ಟು ಕಲೆಗಳು ನಿಮ್ಮಲ್ಲಿ ಹೇಗೆ ಹುಟ್ಕೊಂಡು, ಈಗ ಒಬ್ಬೊಬ್ರಿಗೆ ಏನಾಗಿರ್ತದೆ, ಮೊದಲಿಂದನೇ ಅದು ರಕ್ತದಲ್ಲಿ ಬಂದಿರ್ತದೆ, ಮನೆಯಲ್ಲಿ ಯಾರೋ ಮಾಡ್ತಾ ಇರ್ತಾರೆ, ಅಥವಾ ನೀವಾಗೆ ರೂಢಿಸ್ಕೊಂಡ ಹವ್ಯಾಸನೇ? ಇದು ಮೂಲತಃ ನನ್ನ ತಂದೆ ಕಡೆಯಿಂದ, ತವರು ಮನೆಯಿಂದ ಬಂದಿದ್ದು. ಎಲ್ಲಿ ನಿಮ್ಮ ತವರು ಮನೆ? ಯಲ್ಲಾಪುರ ತಾಲೂಕು ಜಾಲಿ ಮನೆ, ಉಮ್ಮಚ್ಚಿ. ನನ್ನ ತಂದೆಯವರು, ನನ್ನ ದೊಡ್ಡಪ್ಪ ಎಲ್ಲ ದೊಡ್ಡ ಚಿತ್ರ ಬಿಡಿಸುವಂಥವ್ರು. ಅವಾಗ ಅವ್ರಿಗೆ ಅಷ್ಟೊಂದು ಅವಕಾಶ ಇರ್ತಿರ್ಲಿಲ್ಲ. ಅವರು ತಮ್ಮ ಮಿತಿಯೊಳಗೆ ಯಾವ್ದು ಸಾಧ್ಯನೋ ಅದನ್ನ ಕಲೆಯಲ್ಲಿ ತೋರಿಸ್ತಿದ್ರು. ಒಂದು ಚಾಪೆ ಹಣಿಯೋದ್ರಲ್ಲಿ ನನ್ನ ಅಪ್ಪ ಚಾಪೆ ಮೇಲೆ ಚಿತ್ರ ಬಿಡಿಸ್ತಿದ್ದ. ಆಗೆಲ್ಲ ಬರ್ತಿತ್ತು ಡಿಸೈನ್ ಚಾಪೆಗಳು. ನನ್ನ ದೊಡ್ಡಪ್ಪ ಪ್ರತಿ ವರ್ಷನೂ ತುಳಸಿ ಕಟ್ಟೆನ ಬೇರೆ ಬೇರೆ ಆಕೃತಿಯಲ್ಲಿ ಹಾಕ್ತಿದ್ದ. ಮಣ್ಣಿಂದು ಒಂದ್ ವರ್ಷ ಸಿಂಹ, ಒಂದ್ ವರ್ಷ ಆನೆ, ಒಂದ್ ವರ್ಷ ದೇವಿ, ಈ ತರ ಪ್ರತಿಯೊಂದು ಬೇರೆ ಬೇರೆ ಇದು ನೋಡಿ ಬೇರೆ ಬೇರೆ ರೂಪದಲ್ಲಿ ಹಾಕ್ತಿದ್ದ. ಒಂದು ತುಳಸಿ ಕಟ್ಟೆ ಒಂದು ಉದಾಹರಣೆ ಅಷ್ಟೇ. ಅಂದ್ರೆ ಆ ತರದ ಕಲೆ ಮನೆ ತುಂಬಾ ಯಾವಾಗ್ಲೂ ಇರ್ತಿತ್ತು. ಅವ್ರ ಮಿತಿಲಿ ಯಾವ್ದು ಸಾಧ್ಯನೋ ಅವ್ರಿಗೂ ಮಾಡ್ತಾನೆ ಇರ್ತಿದ್ರು. ಗಣಪತಿ ಮಾಡೋದು, ಅದು ಇದು ಎಲ್ಲ. ಅದಕ್ಕೆ ನನ್ಗೆ ಇದು ರಕ್ತಗತವಾಗಿ ಬಂದಿದ್ದು ಹೌದು. ಅವರಿಂದ ಬಂದಂತ ಒಂದು ಬಳುವಳಿ ನನ್ಗೆ. ಮತ್ತೆ ಅದು ಒಂದಷ್ಟು ವರ್ಷ ಶಾಲೆ ಕಾಲೇಜು ಇದ್ರೊಳಗೆ ಏನೋ ಸಣ್ಣ ಸಣ್ಣ ಚಿತ್ರ ಬಿಡಿಸೋದು ಅದ್ರೊಳಷ್ಟರಲ್ಲೇ ಮುಗೀತು. ಆಮೇಲೆ ನಾನು ಮದುವೆಯಾಗಿ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡ ಆದ್ಮೇಲೆ ಅದು ಚಿಗುರ್ತು. ಅಂದ್ರೆ ಅವಕಾಶ ಸಿಕ್ಕಿದಾಗೆಲ್ಲ ಅದು ಚಿಗುರ್ತು. ಈ ಥ್ರೆಡ್ ವರ್ಕ್ ಅನ್ನೋದು ಸ್ವಲ್ಪ ಅಪರೂಪ. ಒಂದು ಸಣ್ಣ ಸಣ್ಣ ಎಂಬ್ರಾಯ್ಡ್ರಿ ಇದೆಲ್ಲ ಮೊದಲು ಮಾಡ್ತಿದ್ರು. ಈ ರೀತಿ ಒಂದೇ ಎಳೆಯಲ್ಲಿ ಒಂದು ಈ ಮುಖಚಿತ್ರ, ವ್ಯಕ್ತಿ ಚಿತ್ರ ಅಥವಾ ಹೂವಿಂದು, ಹಕ್ಕಿದು ಎಲ್ಲ ಮಾಡೋದು ಸ್ವಲ್ಪ ಕಷ್ಟ. ಅದು ಶೇಡಿಂಗ್ ತರೋದು ಪೇಂಟ್ ನಂತಲ್ಲ. ಕಲ್ತಿದ್ದು ಅಂದ್ರೆ ಕ್ಲಾಸ್ಗಳಿಗೆ ಹೋಗಿ ಕಲ್ತಿದ್ದು? ಕ್ಲಾಸ್ಗಳಿಗಲ್ಲ, ನಾನು ಭಾರತಿ ಹೆಗಡೆ ಶಿಗ್ಗೆಹಳ್ಳಿ ಅವರು ನನ್ನ ಅಕ್ಕ. ಅವ್ರ ಹತ್ರ ಅಲ್ಪ ಸ್ವಲ್ಪ ಹೋದಾಗೆಲ್ಲ ಒಂದೊಂದು ಚೂರು ಕಲ್ತಿದ್ದು ಅಷ್ಟೇ. ಆಮೇಲೆ ಈಗೊಂದು 15-16 ವರ್ಷದ ಹಿಂದೆ ಆಂಕರ್ ಕಂಪ್ನಿಯವ್ರು ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ, ನೀನ್ ಭಾಗವಹಿಸು ಅಂತ ಹೇಳಿ. ಆಗನಿಂದ ನಾನು ಈ ಪೋರ್ಟ್ರೇಟ್ ಅನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾಗ ಅಂದ್ರೆ ಒಂದು ಭಿನ್ನತೆ ಇರ್ಲಿ ಅಂತ ಎಲ್ರು ಹೂವು, ಎಲೆ, ಚಿಟ್ಟೆ ಅದು ಇದು ಎಲ್ಲ ಮಾಡೋದನ್ನ ನೋಡಿದ್ದೆ ನಾನು. ಆದ್ರೆ ಈ ಮುಖಭಾವವನ್ನ ದಾರದಲ್ಲಿ ತರೋದು ತುಂಬಾ ಕಷ್ಟ. ಪೇಂಟ್ ನಂತಲ್ಲ. ಅದನ್ನು ನಾವು ಸ್ವಲ್ಪ ಭಿನ್ನವಾಗಿ ಅಂದ್ರೆ ನಮ್ಮ ಕರಕೌಶಲನ ಅದ್ರಲ್ಲಿ ತೋರಿಸಬಹುದಲ್ಲ ಅಂತ ಒಂದು ತೋರಿಸ್ತೀರಾ? ಇದು ಒಂದು ಹೆಂಗಸಿನ ಇದು ಚಿತ್ರ. ಒಂದು ಇದಕ್ಕೆ ಒಂದು ಮುಖಕ್ಕೆ ಹೀಗೆ ಈ ಕಡೆ ಶೇಡಿಂಗ್ ಅಂದ್ರೆ ಲೈಟ್, ಡಿಮ್ ಲೈಟ್ ಬಿದ್ದಂಗೆ ಮಾಡುವಾಗ ಇಲ್ಲಿ ಬೇರೆ ತರ ದಾರ, ಇಲ್ಲಿ ಬೇರೆ ತರ ದಾರ, ಮತ್ತೆ ಈ ಮೂಗು, ಈ ಬಾಯಿ ಎಲ್ಲ ಒಂದು ಬೇರೆ ಬೇರೆ ಪಾರ್ಟ್ ಆಗಿ ತೋರಿಸುವಾಗ ನಾವು ಬಣ್ಣದಲ್ಲಿ ಯಾವ ರೀತಿ ಬ್ರಷ್ ಅಲ್ಲಿ ಇದ್ ಮಾಡ್ತೇವೆ, ದಾರದಲ್ಲಿ ಅದನ್ನ ತೋರಿಸೋದು. ಇದು ಒಂದು ಕಣ್ಣು, ಇದು ಸುಮ್ನೆ ಕಣ್ಣು ಬಿಳಿ ಮತ್ ಕಪ್ಪು ಅಂತ ಅನ್ಸ್ಬೋದು. ಇದು ಒಂದು ಕಣ್ಣಲ್ಲಿ ಒಂದು 8 ಕಲರ್ ಇದೆ. ಇದರಲ್ಲಿ 8 ಕಲರ್ ಶೇಡಿಂಗ್ ಇದೆ. ಇದು ಒಂದು ಹಲ್ಲು ಮತ್ತು ಬಾಯಿ ಮಾಡೋದ್ರಲ್ಲಿ ಒಂದು 4 ಅಥವಾ 5 ಕಲರ್ ಇದೆ. ಅದರಿಂದನೇ ಅದು ಒಂಥರ ಶೇಡಿಂಗ್ ಆಗಿ. ನೀವು ಸ್ಪರ್ಧೆಗೆ ಬಿಡಿಸಿದ್ದೇನಾ? ಇದು ಪ್ರೈಸ್ ಬಂದಿತ್ತಾ?
ಇದು ಆಲ್ ಇಂಡಿಯಾ ಲೆವೆಲ್ ಆಂಕರ್ ಕಂಪನಿಯವರು ಒಂದು ಸ್ಪರ್ಧೆನ ಏರ್ಪಡಿಸಿದ್ರು 2009ನೇ ಇಸ್ವಿಲಿ. ಅವಾಗ ಇದಕ್ಕೆ 4ನೇ ಸ್ಥಾನ ಬಂದಿತ್ತು. ಇದಕ್ಕೆ ಈಗ 9ನೇ ಇಸ್ವಿ ಅಂದ್ರೆ ಎಷ್ಟು ವರ್ಷ? 15 ವರ್ಷ. 15 ವರ್ಷ ತನಕ ಇಷ್ಟು ಚೆನ್ನಾಗಿದೆಯಲ್ಲ ಇದು. 15 ಬಿಟ್ಟು ಒಂದು 50 ವರ್ಷ ಆದ್ರೂ ಈ ದಾರ ಲಡ್ಡ ಇಲ್ಲ. ಇದು ಆಂಕರ್ ಕಂಪ್ನಿದು. ಆಂಕರ್ ಕಂಪ್ನಿದನ್ನೇ ನಾನು ಯಾವಾಗಲೂ ಯೂಸ್ ಮಾಡೋದು. ಅದರಲ್ಲಿ ಸಾವಿರಾರು ಶೇಡ್ಸ್ ಇದೆ, ಕಲರ್. ಶೇಡ್ಸ್ ನಮ್ಗೆ ಯಾವ್ದು ಬೇಕೋ ಅದನ್ನ ಆರಿಸಿ ನಾವು ಮಾಡೋದೇ ಒಂದು ನಮ್ಮ ಹೆಚ್ಚುಗಾರಿಕೆ. ಯಾವ್ದು ಬೇಕು ಅಂತ ಆರಿಸಿ. ಹೌದಪ್ಪ, ತುಂಬಾ ಸೂಕ್ಷ್ಮವಾದ ಕೆಲಸ, ಚೆನ್ನಾಗಿ ಮಾಡಿದೀರಾ. ಮತ್ತೆ ಯಾವ್ದಾದ್ರು ಪೋರ್ಟ್ರೇಟ್ ಮಾಡಿದೀರಾ? ಪೋರ್ಟ್ರೇಟ್ ತುಂಬಾ ಇದೆ. ಚೆನ್ನಾಗಾಗಿದೆ, ಸೂಪರ್. ತಾರೆ ಜಮೀನ್ ಪರ್. ಇಶಾನ್ ಇದೇ ತರ ಇದು ನೋಡಿದ್ರೆ ಒಂದು ಕಪ್ಪು ಬಿಳುಪು ಅಥವಾ ಇದು ಸ್ಕಿನ್ ಕಲರ್, ಚರ್ಮದ ಕಲರ್ ಅಂತ ಅನಿಸ್ತದೆ. ಆದ್ರೆ ಇದೊಂದು ಈ ಮುಖವನ್ನು ಮಾಡ್ಲಿಕ್ಕೆ ಈ ಚರ್ಮದ ಕಲರ್ ಅಲ್ಲೇ ಒಂದು 8 ಅಥವಾ 10 ಶೇಡ್ಸ್ ಬೇಕು ಇದಕ್ಕೆ. ಓಹೋ, ಇದು ಒಂದು ಇದ್ರನ್ನ ಮಾಡ್ಲಿಕ್ಕೆ. ಇದೊಂದು ಟೀ ಶರ್ಟ್ ಮಾಡ್ಲಿಕ್ಕೆ ಒಂದು 6 ಕಲರು ಉಪಯೋಗಿಸಿದ್ದೇನೆ ಇದಕ್ಕೆ. ಈಗ ನೀವು ಕಲ್ತಿದ್ ಸ್ವಲ್ಪ ಅಂತೀರಾ, ಇಷ್ಟು ದೊಡ್ಡ ಪ್ರಯತ್ನ ನೀವೇ ಪ್ರಯತ್ನ ಮಾಡಿರೋದು? ನಾನೇ ಪ್ರಯತ್ನ. ಈಗ ಪೋರ್ಟ್ರೇಟ್ ಮಾಡ್ಬೇಕು, ಹೋಗಿ ಇದೊಂದು ಮಾಡ್ಬೇಕು ಅಂತ ಕ್ಲಾಸಲ್ಲಿ ಕಲ್ತಿರೋದು? ಇಲ್ಲ, ಅದು ಆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ ಮೇಲೆ ಉತ್ತರ ಭಾರತದಲ್ಲಿ ಈ ತರದ್ದು ಇದು ತುಂಬಾ ಜಾಸ್ತಿ, ತುಂಬಾ ಅಂದ್ರೆ ತುಂಬಾ. ಅದ್ರ ಯಾವ ಲೆವೆಲ್ಗೆ ಅಂದ್ರೆ ನಮ್ಮ ಉತ್ತರ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಆ ಕಡೆಯವರು, ಪೇಂಟ್ಗಿಂತ ಚೆಂದಾಗಿ. ನನ್ಗೆ ಆಮೇಲೆ ಅವ್ರದ್ದೆಲ್ಲ ನೋಡಿ ಆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದಾಗ ಅವ್ರು ಬಿಡಿಸಿದ್ದನ್ನೆಲ್ಲ ನನಗೂ ಕಳ್ಸಿದ್ರು. ಮೊದಲ ಬಹುಮಾನ, 2ನೇ ಬಹುಮಾನ, ಅದನ್ನೆಲ್ಲ ನೋಡಿ ನನಗೆ ನಾನು ಬಿಡಿಸಿದ್ದೇನು ಅಲ್ಲ, ಇನ್ನೂ ಹೆಚ್ಚು ಕಲಿಯೋದಿದೆ ನನಗೆ ಅಂತ ಹೇಳಿ ಅದ್ರೊಳಗೆ ಹೆಚ್ಚೆಚ್ಚು ಪ್ರಯತ್ನ ಮಾಡಿ ಅದನ್ನ ಕಲ್ತೆ. ಈಗ ಇಷ್ಟೆಲ್ಲ ಕಲೆಯನ್ನ ನೀವು ಹವ್ಯಾಸಕ್ಕೊಂದೇ ಮಾಡ್ತಾ ಇದ್ದೀರಾ, ಅಥವಾ ಯಾರಾದ್ರೂ ಒಂದು ಮಾಡ್ಕೊಡಿ ಅಂತ ನೀವು ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಹೋಗ್ತಾರೆ? ತುಂಬಾ ಜನ ಹ್ಯಾಂಡ್ ವರ್ಕೇ ಬೇಕು ಅಂತ, ಸ್ಪೆಸಿಫಿಕ್ ಆಗಿ ಹ್ಯಾಂಡ್ ವರ್ಕೇ ಬೇಕು ಅಂತ ಕೇಳಿದಷ್ಟು ದುಡ್ಡು ಕೊಟ್ಟು ಅಥವಾ ಅದಕ್ಕಿಂತ ಹೆಚ್ಚೇ ಕೊಟ್ಟು ಮಾಡಿಸ್ಕೊಂಡು ಹೋಗ್ತಾರೆ. ನಾನಾಗೆ ಎಲ್ಲೂ ನಾನು ಮಾಡ್ತೇನೆ ಕೊಡಿ ಅಂತ ಎಲ್ಲೂ ಪ್ರಚಾರ ಮಾಡಿದ್ದು ಇಲ್ಲ. ನಾನು ಕೇಳೇ ಇಲ್ಲ ನಿಮ್ಮ ಹೆಸರು, ಇಷ್ಟ ಹತ್ರ ಇದ್ರು ಅದಕ್ಕೆ ಯಾರಿನ್ನೂ ಕೇಳಿದ್ದು ಇಲ್ಲ. ಹಿಂಗೆ ಅಲ್ಲಿ ಇಲ್ಲಿ ಕೇಳಿದವರು ಅಥವಾ ನಾನು ಮಾಡ್ಕೊಟ್ಟಿದ್ದನ್ನ ನೋಡಿದವರು ಬಂದು ತುಂಬಾ ಜನ ಮಾಡಿಸ್ಕೊಂಡು ಹೋಗಿದ್ದಾರೆ. ಸೀರೆ, ಬ್ಲೌಸ್ಗಳಂತೂ ಬ್ಲೌಸ್ ಸುಮಾರು ಒಂದು 150-200 ಬ್ಲೌಸ್ ಹ್ಯಾಂಡ್ ವರ್ಕ್ ಮಾಡ್ಕೊಟ್ಟಿದ್ದೀರಿ. ಈ ತರ ಈಗ ನೀವು ಮಾಡಿದಿರಲ್ಲ ಪೋರ್ಟ್ರೇಟು, ಅಥವಾ ಈಗ ಒಂದಷ್ಟು ಚಿತ್ರಗಳನ್ನೆಲ್ಲ ಮಾಡಿದಿರಲ್ಲ ಬಟ್ಟೆ ಮೇಲೆ, ಆ ತರ ಥ್ರೆಡ್ ವರ್ಕ್ಗಳು ಯಾರಾದ್ರೂ ಈಗ ವಾಲ್ ಪೇಪರ್ ಮಾಡ್ಲಿಕ್ಕೆ ಗೋಡೆಗೆಲ್ಲ ಹಾಕ್ಲಿಕ್ಕೆ ತಗೊಂಡು ಹೋಗ್ತಾರೆ. ಆದ್ರೆ ಕೊಡ್ಲಿಕ್ಕೆ ನಾನೇ ಸ್ವಲ್ಪ ಮನ್ಸು ಕಡಿಮೆ ಮಾಡ್ತೇನೆ. ಯಾಕೆಂದ್ರೆ ಒಂದೊಂದೇ ಮಾಡಿರ್ತೀರಿ. ಅಲ್ಲ, ಅದಕ್ಕಿಂತವ ನಾವು ಹೇಳುವಂತ ಇದು ತುಂಬಾ ದುಬಾರಿ ಅನಿಸ್ತದೆ. ತುಂಬಾ ಕಾಸ್ಟ್ ಆಗ್ತದೆ ಇದಕ್ಕೆ. ದಾರದ ಕಾಸ್ಟ್ ಅಷ್ಟೇನು ಇಲ್ಲ, ಈ ಪೇಂಟ್ನಷ್ಟೇ ದಾರದ ಕಾಸ್ಟ್. ಅದ್ರಲ್ಲಿ ನಾವು ಮಾಡಿರುವಂತಹ ಕೆಲಸಕ್ಕೆ ತುಂಬಾ ಮಹತ್ವ, ಸಮಯ, ಅಲ್ಲಿ ಹಾಕಿರುವಂತಹ ಒಂದು ಕೌಶಲ್ಯ, ಆ ಕೌಶಲ್ಯಕ್ಕೆ ತುಂಬಾ ಬೆಲೆ ಬಾಳ್ತು. ಅದ್ರ ಯಾವ ಬೆಲೆ ಕೊಡ್ಬೇಕಂತ ನನ್ಗೆ ಗೊತ್ತಾಗಲ್ಲ. ಹೊರಗಡೆ ಎಲ್ಲ ತುಂಬಾ ಇರ್ತದೆ ಈ ತರ ಪೇಂಟ್ಗಳಿಗೆಲ್ಲ. ನಾವು ಹೊರಗಡೆ ಕೊಟ್ಟಿದ್ದಿದೆ, ನಾನು ದಾರದಲ್ಲಿ ಮಾಡಿದ್ದನ್ನು ತುಂಬಾ ಜನರಿಗೆ ಕೊಟ್ಟಿದ್ದಿದೆ. ಅದಕ್ಕೆ ತಕ್ಕಂತಹ ಮೌಲ್ಯವನ್ನ ಕೊಟ್ಟಿದ್ದಾರೆ. ಅಂದ್ರೆ ಅದ್ರ ಮೌಲ್ಯದ ಅರಿವಿದ್ದವ್ರಿಗೆ ಅಷ್ಟೇ ಮಾತ್ರ ಕೊಡ್ತೇನೆ ನಾನು. ಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳಿ ಮಾಡಿಸ್ಕೊಂಡು ಅದ್ರ ಮೌಲ್ಯದ ಅರಿವಿದ್ದು ಅದಕ್ಕೊಂದು ತಕ್ಕ ಬೆಲೆ ಕೊಡುವವ್ರಿಗೆ ಮಾತ್ರ ನಾನು ಕೊಡ್ತಿದ್ದೆ. ಈಗ ಈ ಥ್ರೆಡ್ ವರ್ಕ್ಗಳಾಯ್ತು, ಮತ್ತೆ ಪೇಂಟು ಮಾಡ್ತೀರಾ ನೀವು. ಅದು ಪೇಂಟಿನ ಬಗ್ಗೆ ಹೇಳಿ. ನೀವು ಪೇಂಟ್ ಹೆಂಗ್ ಪ್ರಾರಂಭ ಮಾಡಿದ್ರಿ, ಅಥವಾ ಅದಕ್ಕೊಂದು ರೀಸನ್ ಇದೆಯಾ, ಅಥವಾ ಇದ್ರ ಜೊತೆಗೆ ಅದು ಮಾಡ್ತಾ ಇದ್ದೀರಾ? ಇದ್ರ ಜೊತೆಗೆ ಮೊದ್ಲು ಶುರು ಮಾಡಿದ್ದೆ ನಾ ಪೇಂಟಿಂಗು. ಈ ದಾರದ್ದು ಅಲ್ಲಿ ಇಲ್ಲಿ ಒಂದೊಂದು ಚೂರು ಚೂಡಿದಾರದ್ದು ಇದು ಮಾಡಿದ್ದೆ ಬಿಟ್ರೆ ಮೊದ್ಲು ಮಾಡ್ತಾ ಇರೋದೇ ಪೇಂಟಿಂಗ್ ಇತ್ತು. ಸುಮಾರು ಹತ್ರದ ಬಂಧುಗಳಿಗೆ ಇವ್ರಿಗೆ ಎಲ್ಲ ಈ ಗಿಫ್ಟ್ ಕೊಡಲಿ, ಉಡುಗೊರೆ, ಅದಕ್ಕೆ ಎಲ್ಲ ನಾನು ಪೇಂಟ್ ಮಾಡೇ ಕೊಟ್ಟಿದ್ದೆ. ತುಂಬಾ ಒಂದ್ 100 ಕೊಟ್ಟಿದ್ದೆ. ಆಮೇಲೆ ದಾರದ ಶುರು ಹಚ್ಕೊಂಡ್ಮೇಲೆ ಅದ್ರ ಕಡೆ ಸ್ವಲ್ಪ ಗಮನ ಕಡಿಮೆ ಆಯ್ತು. ಮತ್ತೆ ಈ ಪೇಂಟಿಂಗ್ ಅಲ್ಲಿ ನನಗೆ ದೇಸಿ ಶೈಲಿ ಪೇಂಟಿಂಗ್ ಅಂದ್ರೆ ತುಂಬಾ ಇಷ್ಟ.
ಅಂದ್ರೆ ಈಗ ಒಂದು ನಮ್ಮ ಕರ್ನಾಟಕದ್ದು ಹಸೆ ಚಿತ್ತಾರ, ಮತ್ತೆ ಕಾವಿ ಕಲೆ ಇದೇ ಇದ್ದಂಗೆ ಮರಾಠಿದ್ ವರ್ಲಿ, ಆಮೇಲೆ ಉತ್ತರ ಭಾರತದ ಮಿಥಿಲಾ ಪೇಂಟಿಂಗು, ಬೀಂತ್ ಪೇಂಟು. ನಿಮ್ಮನೆ ಬಾವಿ ಕಟ್ಟೆಗೆ ಗೋಡೆಗೆಲ್ಲ ಇದೆಯಲ್ಲ ಅದು ಕಾವಿ ಕಲೆ ಅಲ್ವಾ? ಅದು ಕಾವಿ ಕಲೆ ಅಲ್ಲ, ದೇವರ ಮನೆಯಲ್ಲಿ ಇರುವಂತದ್ದು ಅದು ಕಾವಿ ಕಲೆ. ಇಲ್ಲಿ ಬಾವಿ ಕಟ್ಟೆ ಮೇಲೆ ಮಾಡಿರೋದು ಹಸೆ ಚಿತ್ತಾರ. ಅದು ನಮ್ಮ ಕರ್ನಾಟಕದ ಅತ್ಯಂತ ಹೆಮ್ಮೆಯ ಕಲೆ. ಮೊದ್ಲೆಲ್ಲ ಇದೆ ಎಳೆ ರಂಗೋಲಿ ಮಾಡ್ತಿದ್ರು, ಅದು ಅಕ್ಕಿ ಹಿಟ್ಟು ಮತ್ತೆ ಕೆಮ್ಮಣ್ಣಲ್ಲಿ ಮಾತ್ರ ಮಾಡೋದು. ಈಗ ನಾವು ಅದೆರಡು ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡೋದು. ಮೊದ್ಲು ಪೇಂಟ್ ಇರದೆ ಇದ್ದ ಕಾಲದಲ್ಲಿ ಹುಟ್ಕೊಂಡಿದ್ದದು ಕೆಮ್ಮಣ್ಣ ಮೇಲೆ ಅಕ್ಕಿ ಹಿಟ್ಟು ಆಕ್ಚುಲಿ. ಅದನ್ನೇ ಈಗಲೂ ಮಾಡುವವರಿದ್ದಾರೆ. ಆ ಹಸೆ ಚಿತ್ತಾರವನ್ನ ಅದನ್ನ ಉಳಿಸ್ಬೇಕು ಆ ಕಲೆಯನ್ನ ಅಂತ ಹೇಳಿ ಅಕ್ಕಿ ಹಿಟ್ಟು ಮತ್ತು ಕಾವಿ ಕಲರಿನ ಮಣ್ಣು ಅದರೊಳಗೆ ಮಾಡುವವರಿದ್ದಾರೆ, ತುಂಬಾ ಜನ ಇದ್ದಾರೆ. ಹಿಂಗೆ ಅದು ಈ ತರದ್ದು ಅಂದ್ರೆ ಕಲಂಕಾರಿ, ತಮಿಳ್ನಾಡಿನ ಕಲಂಕಾರಿ ನಂಗೆ ತುಂಬಾ ಇಷ್ಟ. ಇದೊಂದು ಪೇಂಟಿಂಗ್ ಇದೆ ಇಲ್ಲಿ ಕಲಂಕಾರಿದು. ಇದು ತಮಿಳ್ನಾಡಿನ ಕಲಂಕಾರಿ ಶೈಲಿಯ ಒಂದು ಚಿತ್ರ. ಅಲ್ಲಿ ಅವರು ಇದೊಂದು ವಿಭಿನ್ನ ರೀತಿ ಬಟ್ಟೆಯನ್ನ ಒಂದು ನೈಸರ್ಗಿಕವಾದಂತಹ ಬಣ್ಣಗಳಲ್ಲಿ ಅದ್ದಿ ತೆಗೆದು ಬಣ್ಣಗಳನ್ನು ಸಹ ನೈಸರ್ಗಿಕವಾಗಿ ತಯಾರು ಮಾಡಿ ಕಲಂ ಪೆನ್ನು, ಕಡ್ಡಿ ಅಂತ ಪೆನ್ನು, ಚೂಪು ಬಿದಿರು ಕಡ್ಡಿ ಮಾಡಿ ಆಮೇಲೆ ದಾರವನ್ನು ಬಣ್ಣದಲ್ಲಿ ನೆನೆಸ್ಕೊಂಡು ಮಾಡುವಂತಹ ಕಲೆ. ನಾನು ಇದನ್ನ ಬ್ರಷ್ ಪೇಂಟ್ ಉಪಯೋಗಿಸಿ ಮಾಡಿದ್ದೇನೆ, ಅಷ್ಟು ಪರಿಣಿತಿ ಇಲ್ಲ ನನಗೆ. ಅದೊಂದು ಅತ್ಯಂತ ಸೊಗಸಾದ ಕಲೆ. ಅದನ್ನ ನಾನು ಇದರಲ್ಲಿ ಪ್ರಯತ್ನ ಮಾಡಿದ್ದೇನೆ. ಇದಕ್ಕೊಂದು ವಿಶೇಷವಾದಂತಹ ಕಥೆ ಇದೆ. ನಾ ಇದನ್ನೊಂದು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ. ಆಗ ಶ್ರೀವತ್ಸ ಜೋಶಿ ಅವರು ಅಂತ ಪ್ರಸಿದ್ಧ ಅಂಕಣಕಾರರು, ನಿಮ್ಗೆ ಗೊತ್ತಿರ್ಬೋದು, ಅವರು ಇದನ್ನು ಗಮನಿಸಿ ತಮ್ದೊಂದು ಕಲಾಕೀಲಕ ಅಂತ ಒಂದು ಗುಂಪಲ್ಲಿ ಹಾಕಿದ್ರು, ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದಾಗ ಅಲ್ಲಿ ಎಲ್ಲ ಇದ್ದವರೆಲ್ಲ ಕವಿಗಳು, ಎಲ್ಲ ಲಲಿತ ಕಲೆಗಳಲ್ಲಿ ಪರಿಣಿತರು ಎಲ್ಲ ಇದ್ದವರು. ಆವಾಗ ಇದನ್ನ ನೋಡಿ ಡಾಕ್ಟರ್ ಗೋವಿಂದ್ ಹೆಗಡೆ ಅಂತ ಅವರು ಈ ಕವನವನ್ನು ಬರೆದ್ರು. ರಾಧೆಯೊಲವಲಿ ಮಗ್ನ ನೀನು ಪ್ರೇಮ ರೂಪಿ ಮಾಧವ ಅಂತ. ಈ ಕವನವನ್ನು ನೋಡಿ ಅದೇ ಗ್ರೂಪ್ ನಲ್ಲಿ ಇರುವಂತಹ ಇನ್ನೊಬ್ಬ ವಿದ್ವಾಂಸರಾದಂತಹ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯರು, ಅವರು ಸಂಗೀತದಲ್ಲೂ ಪ್ರವೀಣರು, ಬಹುಶ್ರುತ ವಿದ್ವಾಂಸರು. ಅವರು ಈ ಪದಗಳ ಎಳೆಗಳನ್ನೆಲ್ಲ ಬಿಡಿಸಿ ಒಂದು ಹಾಡಿನ ರೂಪದಲ್ಲಿ ನನಗೆ ಕಳಿಸಿದ್ರು. ಇದು ಒಂದು ಸುಮ್ಮನೆ ಒಂದು ಹಿಂಗೆ ಒಂದಿನ ಲಹರಿ ಬಂದು ಬಿಡಿಸಿದಂತ ಚಿತ್ರ. ಇಂಥದ್ದೊಂದು ಕಲಾ ಮಾಲೆಗೆ ಸಾಕ್ಷಿಯಾಗಿ ನಿಂತಿದ್ದು ನನ್ಗೆ ಈ ಚಿತ್ರದ ಮೇಲೆ ವಿಶೇಷ ಪ್ರೀತಿ. ಮತ್ತೆ ಇದರಿಂದ ನನ್ಗೆ ಅನೇಕ ಒಂದು ಒಳ್ಳೆ ಸ್ನೇಹಿತರನ್ನು ಕೊಟ್ಟಿದ್ದೆ. ನಾನು ಕೇಳ್ಬೇಕು ಅಂತಿದ್ದೆ, ನೀವು ಮಾಡಿದ ವರ್ಕ್ಗಳಲ್ಲಿ ನಿಮ್ಗೆ ಇಷ್ಟ ಆಗಿದ್ದು ಯಾವ್ದು ನೀವೇ ಹೇಳ್ಬಿಟ್ರೆ. ಈಗ ಪೇಂಟಿಂಗು, ಥ್ರೆಡ್ಡು, ಕಲೆ ಆ ಒಂದು ಭಾಗ ಆಯ್ತು. ಇನ್ನೂ ಒಂದಷ್ಟು ಕಲೆಗಳಿವೆ ನಿಮ್ಮ ಹತ್ರ. ಹಾಡು, ಕವನ, ಕವಿತೆ ಬರಿತೀರ ಅಂತ ತಿಳಿತು. ಅದು ಹೇಗೆ? ಬರೆಯೋದು ಜಾಸ್ತಿ ಇಲ್ಲ ನಂದು, ಓದು ನನಗೆ ಒಂದು ಅಕ್ಷರ ಕಲ್ತಾಗಿಂದಾನೇ ಬಂದಿದ್ದು. ಅದು ನನ್ನ ತಾಯಿಯಿಂದ, ನನ್ನ ಅಮ್ಮನಿಂದ, ಮತ್ತೆ ಅಮ್ಮನ ಅಪ್ಪ, ಅಜ್ಜನ ಮನೆ ಆ ಕಡೆಯಿಂದ ಬಂದಂಥದ್ದು. ಓದುವುದು ನನ್ನ ತವರ ಮನೆ ಹತ್ರನೇ ಒಂದು ವಾಚನಾಲಯ ಇದ್ದಿದ್ರಿಂದ ಅಲ್ಲಿ ಸಣ್ಣದಾಗಿಂದಾನೇ ಓದ್ಲಿಕ್ಕೆ ಹೋಗ್ತಾ ಇರೋದು. ಓದು ಇಷ್ಟ ನನಗೆ. ಇವತ್ತಿಗೂ ಮೊದಲ ಪ್ರಾಶಸ್ತ್ಯ ಓದಿಗೆ ನಂದು. ಮನೇಲಿ ಎಷ್ಟು ಪುಸ್ತಕ ಇಟ್ಟಿದ್ದೀರಾ? ಪುಸ್ತಕ ಒಂದು 2000 ಇರ್ಬೋದು. ನಂದೇ ಆದಂತ ಒಂದು ಪುಸ್ತಕಗಳ ಸಂಗ್ರಹವನ್ನ ಮಾಡಿದ್ದೇನೆ. ಯಾರಿಗಾದ್ರೂ ಓದ್ಲಿಕ್ಕೆ ಆಸಕ್ತಿ ಇದ್ರೆ ಕೊಡ್ತೇನೆ. ಬಂದವರಿಗೆಲ್ಲ ಹೇಳ್ತೇನೆ ಓದಿ ಅಂತ. ಕೆಲವರಾದ್ರೂ ತಗೊಂಡು ಹೋಗ್ತಾರೆ. ವಾಪಸ್ಸು ಸರಿಯಾಗಿ ಕೊಡ್ಬೇಕು ಅನ್ನೋ ಒಂದೇ ಒಂದು ಷರತ್ತಿನೊಂದಿಗೆ ಕೊಡ್ತೇನೆ. ಎಲ್ಲರೂ ವಾಪಸ್ ಕೊಡ್ತಾರೆ. ಹಾಡು, ನೀವೇ ಹಾಡು ಬರೆದು ದಾಟಿ ಹಾಕಿ ಹಾಡು ಆ ಅಭ್ಯಾಸನ, ಅಥವಾ ಈಗ ಹಳ್ಳಿ ಹಾಡುಗಳು, ಸಂಪ್ರದಾಯದ ಹಾಡುಗಳ ಅಭ್ಯಾಸನ? ಸಂಪ್ರದಾಯದ ಹಾಡುಗಳು ಹೆಚ್ಚು. ನಮ್ಮ ಮನೆಯಲ್ಲಿ ಸ್ವಲ್ಪ ದೇವರದ್ದು ಕಾರ್ಯಕ್ರಮಗಳು ಇದೆಲ್ಲ ಹೆಚ್ಚು. ಸಂಪ್ರದಾಯದ ಹಾಡುಗಳನ್ನ ಹೇಳೋದು ಹೆಚ್ಚು. ನಾನು ಮತ್ತೆ ನನ್ನ ತಂಗಿ ಸಿಸ್ಟರ್ ಸುವರ್ಣ ಹೆಂಡೆ, ಅವರು ಇಲ್ಲೇ ಇರೋದು. ನಾವಿಬ್ರು ಸೇರಿ ಎಲ್ಲದನ್ನು ಅಭ್ಯಾಸ ಮಾಡಿ ಹಾಡ್ತೇವೆ. ಮತ್ತೆ ಈಗೊಂದು ಭಜನೆ ಮಂಡಳಿಯನ್ನು ಸೇರ್ಕೊಂಡಿದ್ದೇವೆ, ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ಹೆಗಡೆಕಟ್ಟ ಅಂತ. ಅದ್ರ ಇಬ್ರು ಹೋಗ್ತೇವೆ ನಾವು. ಅಲ್ಲೊಂದು 8 ಜನ ಇದ್ದಾರೆ. ಈಗ ಸದ್ಯ ನಮ್ಗೊಂದು ಬಹುಮಾನವೂ ಬಂತು ಪ್ರೋತ್ಸಾಹಕ ರೂಪದಲ್ಲಿ. ಅದಕ್ಕೆ ಅದನ್ನೇ ಮುಂದುವರಿಸ್ತಾ ಇದ್ದೇವೆ.
ಕವನಗಳನ್ನು ಎಲ್ಲೋ ಒಂದೆರಡು ಬರೆದಿದ್ದೇನೆ. ಆದ್ರೆ ನಾನು ಈ ಪುಸ್ತಕಗಳನ್ನು ಓದಿ ಆದ್ಮೇಲೆ ಫೇಸ್ಬುಕ್ಕಲ್ಲಿ ಒಂದು ಒಳ್ಳೆಯ ಗ್ರೂಪ್ ಇದೆ, ಪುಸ್ತಕ ಅವಲೋಕನ ಓದು ಬರಹದ ಸುತ್ತಮುತ್ತ ಅಂತ. ಅಲ್ಲಿ ಓದು ಬರಹದವರಿಗೆ ಆಸಕ್ತಿ ಇದ್ದವರಷ್ಟೇ ಅಲ್ಲಿ ಇದ್ದಾರೆ. ಒಂದು 20,000 ಜನ ಇದ್ದಾರೆ. ಆದ್ರೂ ಈಗ ಬೇಡದ ಕಮೆಂಟ್ಗಳು, ಬೇಡದ ಪೋಸ್ಟ್ಗಳು ಯಾವುದೂ ಇಲ್ಲ. ಬರೀ ಪುಸ್ತಕ, ಸಾಹಿತ್ಯ, ಅದರಲ್ಲೂ ನಾವು ಓದಿರುವಂತಹ ಪುಸ್ತಕವನ್ನ ಪರಿಚಯ ಮಾಡಿಸೋದು. ಕೆಲವೊಮ್ಮೆ ಅಲ್ಲಿ ಅಡ್ಮಿನ್ ಆದವರು ಕೆಲವೊಂದು ಟಾಸ್ಕ್ಗಳನ್ನ, ಕೆಲವೊಂದು ಅಭಿಯಾನಗಳನ್ನ ಎಲ್ಲ ನಡೆಸ್ತಾರೆ. ಅದರಲ್ಲಿ ಯಾರು ಬೇಕಾದ್ರೂ ಭಾಗವಹಿಸಬಹುದು. ಅಲ್ಲಿ ಸ್ವಪ್ರೇರಿತರಾಗಿ ಹಲವಾರು ಜನ ಪುಸ್ತಕಗಳ ಬಹುಮಾನ, ಹಣದ ಬಹುಮಾನ ಎಲ್ಲ ಕೊಡ್ತಾರೆ. ಅದು ಅಂಥದ್ದೊಂದು 100 ಪುಸ್ತಕಗಳು ಬಂದಿದೆ ನನಗೆ. ಒಂದು 100 ಪುಸ್ತಕಗಳ ಪರಿಚಯವನ್ನು ನಾನು ಮಾಡಿದ್ದೇನೆ. ನಾನು ಸಹ ಬೇರೆಯವರಿಗೆ ಪರಿಚಯ ಮಾಡಿದಾಗ ಅಥವಾ ನನಗೆ ಒಳ್ಳೆ ಖುಷಿ ಕೊಟ್ಟಿದೆ ಅವರದ್ದು ಪರಿಚಯ, ಅಥವಾ ಅದರಿಂದ ನಾನು ಸ್ಫೂರ್ತಿಗೊಂಡಿದ್ದೇನೆ, ಈ ರೀತಿ ಬರಿಬೇಕು, ಒಂದು ಪುಸ್ತಕವನ್ನು ಈ ರೀತಿ ನೋಡಿ ಬರಿಬಹುದು ಅಂತ ಸ್ಫೂರ್ತಿಗೊಂಡು ನಾನು ಸಹ ಹಲವಾರು ಬಹುಮಾನಗಳನ್ನ ಪ್ರಾಯೋಜನೆ ಮಾಡಿದ್ದೇನೆ. ಪುಸ್ತಕ ಯಾವ್ದಾದ್ರು ಮಾಡಿದ್ದೀರಾ ನೀವು? ನಿಮ್ಮ ಬರವಣಿಗೆಯನ್ನ ಪುಸ್ತಕ ರೂಪಕ್ಕೆ ತಂದಿದ್ದೀರಾ? ಇಲ್ಲಾದ್ರೆ ಪುಸ್ತಕ ರೂಪಕ್ಕೆ ತಂದಿದ್ದಿಲ್ಲ. ಆದ್ರೆ ನಾನು ಒಂದು ಶ್ರೀಮತಿ ಉಮಾ ರಾಮರಾವ್ ಅಂತ, ಅವರು ಒಂದು ವಿದ್ವಾಂಸರು, ರಿಟೈರ್ಡ್ ಇಂಜಿನಿಯರ್. ಅವರು ಮುಂಬೈಯಲ್ಲೇ ವಾಸ. ಅವರು ಕನ್ನಡದ ಬಗ್ಗೆ ಅತ್ಯಂತ ಪ್ರೀತಿ ಉಳ್ಳವರು. ಭೈರಪ್ಪನವರ ಅತ್ಯಂತ ನಿಕಟವರ್ತಿಗಳು. ಇತ್ತೀಚೆಗೆ ನಮ್ಮ ಆಗಲದಂತ ಭೈರಪ್ಪನವರು ತಿಳಿದಿದೆಯಲ್ಲ, ಅವರ ನಿಕಟವರ್ತಿಗಳು. ಅವರ ಬಗ್ಗೆ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಒಂದು ವಿಶೇಷವಾದಂತಹ ಒಂದು ಸಮೀಕ್ಷೆಯನ್ನು ಏರ್ಪಡಿಸಿ, ಭೈರಪ್ಪನವರ ಕಾದಂಬರಿಗಳ ಬಗ್ಗೆ ಒಂದು ಸಮೀಕ್ಷೆಯನ್ನು ಏರ್ಪಡಿಸಿ ಒಂದು ಪ್ರಶ್ನಾವಳಿಯನ್ನು ರೂಪಿಸಿದ್ರು. ಆ ಪ್ರಶ್ನಾವಳಿಗೆ ನಾನು ಉತ್ತರಿಸಿದ್ದೆ. ಅದನ್ನು ವಿಶೇಷವಾಗಿ ಉಲ್ಲೇಖಿಸ್ತೇನೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆ ಪುಸ್ತಕ ಇನ್ನೂ ಬಂದಿಲ್ಲ, ಬರ್ಬೋದು, ಆದ್ರೆ ನನ್ನ ಹೆಸರನ್ನು ವಿಶೇಷವಾಗಿ ಉಲ್ಲೇಖಿಸ್ತೇನೆ ಅಂತ ಅವರು ಹೇಳಿದ್ದಾರೆ ನನಗೆ. ಮತ್ತು ಅದ್ರ ಸಲುವಾಗಿ ನನಗೆ ಒಂದು ನನ್ನ ಬರವಣಿಗೆಗಿಂತನೂ ಬರವಣಿಗೆಗೆ ತಕ್ಕಂತ ಅದಕ್ಕಿಂತಲೂ ಜಾಸ್ತಿನೇ ದುಡ್ಡನ್ನು ಕಳಿಸಿದ್ದಾರೆ. ಅದು ಒಂದು ಹೆಮ್ಮೆಯ ವಿಷಯ. ಈ ಪುಸ್ತಕ ಅವಲೋಕನ ಗ್ರೂಪಲ್ಲಿ ನನಗೆ ತುಂಬಾ ಹಣ ಬಂದಿದೆ, ತುಂಬಾ ಪುಸ್ತಕಗಳು ಬಂದಿವೆ. ಅದೇ ಒಂದು ಪುಸ್ತಕ ಓದೋ ಹವ್ಯಾಸದಿಂದ ಬಂದಿದ್ದು. ನನ್ನ ಈ ಪುಸ್ತಕ ಸಂಗ್ರಹಕ್ಕೆ ತುಂಬಾ ಜನ ಕಾರಣರು. ನಾನು ಓದ್ತೇನೆ, ಸಂಗ್ರಹ ಮಾಡ್ತೇನೆ ಅಂತ ನನ್ನ ಬಂಧುಗಳು, ಸ್ನೇಹಿತರು, ಮಕ್ಕಳು, ನಮ್ಮನೆ ಪುಟ್ಟ ಮಕ್ಕಳು ಎಲ್ಲರೂ ಹೊರಗೆ ಹೋದ್ರೆ ಪುಸ್ತಕದ ಅಂಗಡಿ ಕಂಡ್ರೆ ದೊಡ್ಡಮ್ಮ ಯಾವ್ದು ಬೇಕು, ಅಮ್ಮ ಯಾವ ಪುಸ್ತಕ ಬೇಕು ಅಂತ ವಿಡಿಯೋ ಕಾಲ್ ಮಾಡು ಅಥವಾ ಫೋನ್ ಮಾಡು ಕೇಳಿ ಅದನ್ನ ತಂದು ಕೊಟ್ಟಿದ್ದೆ. ಸುಮಾರು ಒಂದು 1/4 ಭಾಗ ತಂದು ಕೊಟ್ಟಿದ್ದೆ ಈ ಪುಸ್ತಕ ಇದೆ. ಆಮೇಲೆ ನನ್ನ ಅಕ್ಕ ಒಬ್ರು ಕಮಲಾ ಹೆಗಡೆ ಅಂತ, ಅವ್ರು ರಿಟೈರ್ಡ್ ಬ್ಯಾಂಕ್ ಆಫೀಸರು. ಅವರು ಎಲ್ಲ ಬೇಕಾದ ಪುಸ್ತಕ ಎಲ್ಲ ತಗೊಳ್ಳೋದು, ಒಂದ್ಸಲ ಓದಿ ಆಮೇಲೆ ನನ್ನ ಲೈಬ್ರರಿಗೆ ಸೇರ್ಪಡೆ ಮಾಡೋದು. ಅವರದ್ದು ಹಲವಾರು ಪುಸ್ತಕಗಳಿದೆ. ವೀಣಾ ಹೆಗಡೆ ಅವರೇ, ಎಲ್ಲ ನಿಮ್ಮನ್ನ ಕಲಾ ಪ್ರಪಂಚದ ಒಂದಷ್ಟು ಪರಿಚಯನ ಮಾಡಿಕೊಟ್ಟಿದ್ದೀರಿ. ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಮನೇಲಿ ಎಷ್ಟು ಹೊತ್ತು ಈ ತರ ಕಲೆಗಳಿಗೆ ಸ್ಪೆಂಡ್ ಮಾಡ್ತಾರೆ? ಯಾಕೆಂದ್ರೆ ಈಗ ಬೇರೆ ಯಾವುದೋ ಕೆಲಸದ ತರ ಅಲ್ಲ, ಏಕಾಗ್ರತೆ ಬೇಕು, ಸಮಯ ಜಾಸ್ತಿ ಬೇಕು. ಅದನ್ನೆಲ್ಲ ಹ್ಯಾಂಗ್ ಹೊಂದಿಸ್ಕೊಂಡು ಮನೆಯಲ್ಲಿ ಮಾಡ್ತೀರಾ ನೀವು? ಇದಕ್ಕೆ ನಾವು ಈಗ ನಮ್ದು ಕೃಷಿ ಆಧಾರಿತ ಕೂಡು ಕುಟುಂಬ ಆದ್ರಿಂದ ಎಲ್ಲರ ಸಹಕಾರ ಬೇಕು. ಹೌದು. ಅದನ್ನ ನಾವು ಎಲ್ಲರೂ ನಮ್ಮನೆಯಲ್ಲಿ ಎಲ್ಲರಿಂದನೂ ಆ ಸಹಕಾರ ಸಿಗ್ತಾ ಇದೆ. ಮುಖ್ಯವಾಗಿ ನನ್ನ ಯಜಮಾನ್ರಿಂದ ನಾನು ಏನೇ ಕೇಳಿದ್ರು, ಯಾವ ಕ್ಷಣಕ್ಕೆ ಕೇಳಿದ್ರು, ಅದು ಯಾವ ಇದಕ್ಕೆ ಏನ್ ಮಾಡ್ಲಿಕ್ಕೆ ಅಂತ ಒಂದ್ ಮಾತು ಕೇಳ್ದೆ, ಆಮೇಲೆ ಅದನ್ನ ಮಾಡಿದೇನೋ ಇಲ್ವೋ ಅಂತನೂ ಸಹ ನೋಡ್ದೆ. ಯಾವ ಹೊತ್ತಿಗಾದ್ರೂ ತಂದು ಕೊಡ್ತಾರೆ. ಮತ್ತೆ ನಮ್ಮನೆಯಲ್ಲೆಲ್ಲ ಸ್ವಲ್ಪ ಎಲ್ಲ ಕಾಲವೇಳೆ ಟೈಮ್ ಟು ಟೈಮ್, ಅಂದ್ರೆ ಸ್ವಲ್ಪ ಹಿರಿಯರೆಲ್ಲ ಇರೋದ್ರಿಂದ ಊಟ ತಿಂಡಿ ಎಲ್ಲ ಅದನ್ನ ನಾವು ಬೇಗ ಮಾಡ್ಕೊಂಡ್ರು, ನೀವ್ ಯಾಕೆ ಇಷ್ಟು ಬೇಗ ಮಾಡಿದ್ರಿ, ಅದನ್ನ ಯಾಕೆ ಮಾಡಿಲ್ಲ, ಇದನ್ನ ಯಾಕೆ ಮಾಡಿಲ್ಲ ಅಂತ ಯಾರು ಕೇಳೋರಿಲ್ಲ. ನೀವು ಅದಷ್ಟು ಕೆಲಸ ಆಯ್ತು ನಿಮ್ದು ಮಾಡ್ಕೊಳ್ಳಿ, ನಿಮ್ದೇನಿತ್ತು ಮಾಡ್ಕೊಳ್ಳಿ ಅಂತ ಎಲ್ರಿಗೂ ಖುಷಿನೇ ಇದೆ. ಎಲ್ರ ಸಹಕಾರದಿಂದ ಮಾಡ್ತಾ ಇದ್ದೀವಿ. ನಾವು ಇಬ್ರು ಇರೋದ್ರಿಂದ, ಮತ್ತೆ ನನ್ನ ತಂಗಿಗೂ ತುಂಬಾ ಹವ್ಯಾಸಗಳಿವೆ. ಅವಳಿಗೆ ಏನಾದರೂ ಅದಕ್ಕೆ ಟೈಮ್ ಬೇಕಾದ್ರೆ ನಾನು ಸಹಕಾರ ಕೊಡ್ತೇನೆ, ನನಗೆ ಬೇಕಾದ್ರೆ ಅವಳು ಸಹಕಾರ ಕೊಡ್ತಾಳೆ. ಹೀಗಿಬ್ರು ಒಬ್ರಿಗೊಬ್ರು ಹೊಂದಿಕೆ ಮಾಡಿಕೊಂಡು ಟೈಮನ್ನು ಹೊಂದಿಸ್ಕೊಂಡು ಅದನ್ನ ಉಪಯೋಗಿಸ್ಕೊಳ್ತೀವಿ. ಇದಕ್ಕೆ ಅಂತ ವಿಶೇಷ ವೇಳೆ ಏನಿಲ್ಲ, ಸಿಕ್ಕಿದ ವೇಳೆಯಲ್ಲೇ ಟಿವಿ ಅದು ಇದು ನೋಡುವಾಗ ಅಥವಾ ಏನಾದರೂ ಮಧ್ಯಾಹ್ನ ಮೇಲಿನ ಹೊತ್ತಲ್ಲಿ ಈ ರೀತಿಯಾಗಿ ಯಾವ ವೇಳೆ ಸಿಕ್ತೋ ಆ ವೇಳೆ.
ಅದು ಮೂಡು ಅದು ಇದು ಏಕಾಗ್ರತೆ ಅಂತ ಬರೋದಿಲ್ಲ. ವೇಳೆ ಸಿಗ್ತಾ ಹೋಗಿ ಮಾಡೋದು ಅಷ್ಟೇ. ನಿಮ್ಮ ಮನೆಯಲ್ಲಿ ತುಂಬ ಪ್ರೋತ್ಸಾಹ ಕೊಡ್ತಾರೆ, ನಿಮ್ಮ ಸಿಸ್ಟರ್ ಅಂತೂ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ ನಿಮ್ಗಂತ ಹೇಳಿದ್ರಿ. ಅವರಿಗೂ ಕಲೆಗಳಲ್ಲಿ ಆಸಕ್ತಿ ಇದೆ ಅಲ್ವಾ? ಹೌದು, ಅವಳಿಗೂ ತುಂಬಾ ಆಸಕ್ತಿ. ಅವಳು ಬಟ್ಟೆಗಳನ್ನೆಲ್ಲ ತುಂಬಾ ಚೆನ್ನಾಗಿ ಹೊಲಿತಾಳೆ. ಬ್ಲೌಸು, ಮಕ್ಕಳ ಫ್ರಾಕು ಯಾವ್ದು ಬಂದ್ರು ತುಂಬಾ ಚೆನ್ನಾಗಿ ಹೊಲಿತಾಳೆ. ಮತ್ತೆ ಎಂಬ್ರಾಯ್ಡ್ರಿ ಅದ್ರೊಳಗೂ ಆಸಕ್ತಿ ಇದೆ. ನನ್ನ ಪುಸ್ತಕಗಳ ಓದುಗಳು ಹೌದು ಅವಳು. ಎಲ್ಲ ನನ್ನ ಜೊತೆನೇ ಇಬ್ರು ಒಂದಾಗಿ ಕಲೆಯಲ್ಲಿ ಮುಂದೆ ಸಾಗ್ತಾ ಇದ್ದೀರಾ. ನಾವು ಒಡ ಹುಟ್ಟಿದವರಂತೆ ಅಕ್ಕ ತಂಗಿರು ಆ ರೀತಿಯಲ್ಲೇ ಇದ್ದೇವೆ. ಈಗ ಸಂಪ್ರದಾಯದ ಹಾಡುಗಳನ್ನು ಹಾಡ್ತೀರಾ, ಭಜನೆ ಟೀಮಲ್ಲಿ ಇದ್ದೀನಿ ಅಂತ ಹೇಳಿದ್ರಿ. ಈಗ ನೀವಿಬ್ರು ಸೇರಿ ಒಂದೆರಡು ಹಾಡು ಹಾಡ್ಬೋದಾ? ನಿಮ್ಮ ತಂಗಿ ಕರಿತೀರಾ? ಖಂಡಿತ. ಸುವರ್ಣ, ವಾ. ನಮಸ್ತೆ ಸುವರ್ಣ ಅವರೇ. ನಮಸ್ತೆ. ನಿಮ್ಮ ಸಹೋದರಿ ಹೇಳಿದ್ರು ನಿಮ್ಮಲ್ಲಿರುವ ಹವ್ಯಾಸಗಳ ಬಗ್ಗೆ. ಹಾಡು ಹೇಳ್ತೀರಾ, ಸ್ಟಿಚಿಂಗ್ ಮಾಡ್ತೀರಾ, ನೀವು ಕೂಡ ಅವರ ಕಲೆ ಜೊತೆ ಸಾಕ್ತಾ ಇದ್ದೀರಾ ಅಂತ. ಈಗ ಅಕ್ಕ ತಂಗಿ ಅಂದ್ರೆ ಸಹೋದರಿಯರು ಸೇರಿ ಒಂದೆರಡು ಹಾಡುಗಳ ತುಣುಕನ್ನು ಹೇಳ್ತೀರಾ? ಸಂಪ್ರದಾಯದ ಹಾಡಿಂದ ಶುರು ಮಾಡಿ. ಧರೆಯೊಳಧಿಕ ಅಯೋಧ್ಯೆ ಪುರದಲ್ಲಿ ದೊರೆಯು ಶ್ರೀರಾಮ ಸೀತೆಯು ಕುಳ್ಳಿರಲು ಅರಸರು ಪುರ ಜನ ಶ್ರೇಷ್ಠರೆಲ್ಲವರು ಭರಿತವಾಗಿಯೇ ಸಕಲರು ಸಂಭ್ರಮದಿಂದ ಹರಸಿ ಹಾಡಿದರೆ ಜಯವೆಂದು. ಶರಣು ತಾಯಿ ಭಾರತಿ ಕರುಣಿಸಮ್ಮ ಶುಭಮತಿ. ಶರಣು ತಾಯಿ ಭಾರತಿ ತಾಯೇ ನಿನ್ನ ನೋಟ ಬೆಳಕು, ತಾಯೇ ನಿನ್ನ ಉಸಿರೆ ಬದುಕು. ಶರಣು ತಾಯಿ ಭಾರತಿ. ಯಾರು ಜೀವವೇ ಯಾರು ಬಂದವರು ಭಾವನೆಗಳನೇರಿ ಒಣಗಿದೆನ್ನೆದೆಗೆ ಮಳೆಯ ತಂದವರು. ಒಣಗಿದೆನ್ನೆದೆಗೆ ಮಳೆಯ ತಂದವರು ಬಿಸಿಲ ತೆರೆಯ ಸೀಳಿ. ಯಾರು ಜೀವವೇ ಯಾರು ಬಂದವರು ಭಾವನೆಗಳನೇರಿ. ತುಂಬ ಸುಂದರವಾಗಿ ಹಾಡುಗಳನ್ನು ಪ್ರಸ್ತುತಪಡಿಸಿದ್ದೀರಾ, ಧನ್ಯವಾದಗಳು. ನೀವು ಇಲ್ಲಿ ಕೂತು ನನ್ನೊಡನೆ ಮಾತಾಡಲಿಕ್ಕೆ ಕಾರಣವಾದವರು ವಾಜಗದ್ದ ಗಂಗಾ ಹೆಗಡೆ ಹಾಗೂ ಆಶಾ ಹೆಗಡೆ ಅವರು. ಅವರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳ್ತೇನೆ. ಹೀಗೆ ನಿಮ್ಮ ಕಲೆ ಎಲ್ಲರಿಗೂ ಮಾದರಿಯಾಗಿರಲಿ. ನಿಮ್ಮಂತೆ ಒಂದಷ್ಟು ಮಹಿಳೆಯರು, ಒಂದಷ್ಟು ಈಗಿನ ಹೆಣ್ಣು ಮಕ್ಕಳು ಈ ಥರ ಹಳ್ಳಿಯ ಸೊಗಡಿನ ಕಲೆಗಳನ್ನು ಅಥವಾ ಈ ಥರ ಥ್ರೆಡ್ ವರ್ಕು, ಪೇಂಟಿಂಗ್ಸು ಆ ಥರ ಕಲೆಗಳನ್ನು ಮನೆಯಲ್ಲೇ ರೂಢಿಸಿಕೊಳ್ಳಿ, ನಮ್ಮ ಸಂಸ್ಕಾರ ಸಂಸ್ಕೃತಿ ಉಳಿಯುವಂತಾಗಲಿ ಅನ್ನೋ ದೃಷ್ಟಿಯಿಂದ ನಾವು ನಿಮ್ಮನ್ನು ಇವತ್ತು ಮಾತಾಡಿಸಿದ್ದು. ಆ ಉದ್ದೇಶ ಕೂಡಿ ಬರಲಿ ಅಂತ ಭಗವಂತನನ್ನು ಕೇಳ್ತಾ ನಮ್ಮ ಚಾನಲಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ನಿಮಗೂ ಹೃದಯಪೂರ್ವಕ ಧನ್ಯವಾದಗಳು ಬಿಂದು. ನಾನು ಮಾಡಿದ್ದು ದೊಡ್ಡ ಸಾಧನೆ ಏನಲ್ಲ, ನನ್ನ ಆತ್ಮತೃಪ್ತಿಗೆ ಅಥವಾ ಹಲವಾರು ಜನರು ಕೇಳಿದ್ರಿಂದ ಮಾಡಿಕೊಟ್ಟು ಇಷ್ಟು ಬೆಳೆದಿದೆ ಅಷ್ಟೇ. ಪುಸ್ತಕಗಳು ಅಷ್ಟೇ, ಒಂದು ನನ್ನ ಸ್ವಂತ ಸಂಪಾದನೆಯಿಂದ ತೆಗೆದುಕೊಳ್ಬೇಕು ಅನ್ನುವಂಥ ಹಂಬಲದಿಂದ ಮೊದಲು ಶುರು ಮಾಡಿದ್ದು. ಆಮೇಲೆ ಸೇರ್ತು ಹನಿ ಹನಿಗೂಡಿ ಎಲ್ಲರೂ ಗೂಡಿಸಿದ್ರು ಈಗೊಂದು ದೊಡ್ಡ ವಾಚನಾಲಯದಷ್ಟಾಗಿದೆ. ಅದರ ಸದುಪಯೋಗವನ್ನು ಯಾರು ಬೇಕಾದರೂ ಪಡೆದುಕೊಳ್ಳಿ. ನನ್ನಿಂದ ಸ್ಫೂರ್ತಿಗೊಂಡು ಒಂದಷ್ಟು ಜನ ಓದ್ತಾರೆ ಅಥವಾ ಒಂದಷ್ಟು ಈ ಕಲೆಗಳನ್ನು ಬೆಳೆಸ್ಕೊಳ್ತಾರೆ ಅಂದರೆ ಅದಕ್ಕಿಂತ ಖುಷಿ ನನಗೆ ಬೇರೆ ಯಾವುದೂ ಇಲ್ಲ. ಒಂದು ಎದೆಯಿಂದ ಎದೆಗೆ ದೀಪ ಹಚ್ಚಬೇಕು, ದೀಪದಿಂದ ದೀಪಕ್ಕೆ ಹಚ್ಚಬೇಕು.
ಎದೆಯಿಂದ ಎದೆಗೆ ಇಂಥ ಕಲೆಗಳನ್ನು ಹರಿಯ ಬಿಡಬೇಕು, ಕೈಗಳಿಂದ ಕೈಗಳಿಗೆ ಹರಿಯ ಬಿಡಬೇಕು ಅಂತ ಸದುದ್ದೇಶ ನಂದು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾನು ಯಾರು ಬಂದರೂ ತೆರೆದ ಮನಸ್ಸಿಂದ ಬಂದು ಹೇಳ್ಕೊಡ್ತೇನೆ. ಹಲವಾರು ಜನರಿಗೆ ಹೇಳ್ಕೊಟ್ಟು ಇದ್ದೇನೆ. ಇನ್ನೂ ಯಾರಾದರೂ ಆಸಕ್ತಿಯಿಂದ ಬಂದು ಕಲಿಬೇಕು ಅಥವಾ ಇದರಿಂದ ನೋಡಿ ನನಗೂ ಈ ಥರ ಮಾಡಬೇಕು ಅಂತ ಹಂಬಲ ಇರುವವರು ಇದ್ದರೆ, ಯಾರು ಸಣ್ಣ ಮಕ್ಕಳಾದರೂ ಸರಿ ಬಂದರೂ ನಾನು ಹೇಳ್ಕೊಡ್ತೇನೆ, ತುಂಬ ಮನಸ್ಸಿಂದ ಹೇಳ್ಕೊಡ್ತೇನೆ. ನಿಮಗೆ ಧನ್ಯವಾದ. ಆಶಾ ಹೆಗಡೆಯವರು ಮತ್ತು ಗಂಗಾ ಹೆಗಡೆಯವರಿಗೂ ಈ ಮೂಲಕ ಧನ್ಯವಾದ. ಜಗತಿ